ಈಗ ನಾವು ಎಂಪತಿ ಬಗ್ಗೆ ತಿಳ್ಕೊಳ್ಳೋಣ. ಎಂಪತಿ ಕನ್ನಡದಲ್ಲಿ ಲಿಟ್ರಲ್ ಟ್ರಾನ್ಸ್ಲೇಷನ್ ತಗೊಳ್ತಂತಂದ್ರೆ ಅದನ್ನ ಸಹಾನುಭೂತಿ ಅಂತ ಹೇಳ್ತಾರೆ. ಸಹಾನುಭೂತಿ ಅಂದರೆ ನಾವೇನು ಬೇರೆಯವ್ರಿಗೆ ಅನುಕಂಪ ತೋರಿಸೋದು ಅಂತನಾ? ಇಲ್ಲ, ಖಂಡಿತವಾಗ್ಲೂ ಅನುಕಂಪ ಅಂತ ಅಲ್ಲ. ಸಹಾನುಭೂತಿ ಅಂದರೆ ಅಥವಾ ಎಂಪತಿ ಅಂದರೆ ಬೇರೆಯವ್ರನ್ನ ಅರ್ಥ ಮಾಡ್ಕೊಳ್ಳೋಕ್ಕೆ ಪ್ರಯತ್ನ ಮಾಡೋದ್ರ ಜೊತೆಗೆ ಅವರ ಭಾವನೆಗಳನ್ನ ನಾವು ಹಂಚ್ಕೊಳ್ಳೋದು ಅಂದಿದ ತಕ್ಷಣ ಈಗ ಅವ್ರು ಬೇಜಾರಲ್ಲಿದ್ದರೆ ನಾವು ಜೊತೆ ಕೂತ್ಕೊಂಡು ಬೇಜಾರು ಪಡೋ ಥರ ಅದಲ್ಲ. ಅವರ ಸಿಚುವೇಶನಲ್ಲಿ ನಾವು ನಿಂತು ಅವರನ್ನು ಏನು ಎಕ್ಸ್ಪೀರಿಯನ್ಸ್ ಮಾಡ್ತಿರ್ಬೋದು ಅನ್ನೋದನ್ನು ಅರ್ಥ ಮಾಡ್ಕೊಳ್ಳೋದು. ಫೀಲ್ ಮಾಡೋದು ಅನ್ನೋದಕ್ಕಿಂತ ಹೆಚ್ಚಾಗಿ ಅರ್ಥ ಮಾಡ್ಕೊಳ್ಳೋದು. ಸಾಮಾನ್ಯವಾಗಿ ನಾವು ಯಾರು ನಮ್ಮ ಹತ್ರ ಸಮಸ್ಯೆಗಳು ಹೇಳಕ್ಕೆ ಬಂದಾಗ ಅಯ್ಯೋ ಪಾಪ ಹಂಗೆ ಹಿಂಗೆ ಕರುಣೆ ತೋರಿಸ್ಬಿಡ್ತೀವಿ. ಆದರೆ ನಾವು ನಿಜವಾಗ್ಲೂ ಅವರ ಸಿಚುವೇಶನಲ್ಲಿ ಅಥವಾ ಅವರ ಸ್ಥಾನದಲ್ಲಿ ನಾವು ನಿಂತ್ಕೊಂಡು ನಾವು ಯೋಚನೆ ಮಾಡೋದಕ್ಕೆ ಹೋಗೋದಿಲ್ಲ, ಅವ್ರಿಗೆ ಏನು ಅನ್ನಿಸ್ತಾ ಇರುತ್ತೆ ಅಂತೇಳಿ ಅಂತ. ಸೊ ಎಂಪತಿ ಅಂತಂದರೆ ಮತ್ತೊಬ್ಬರ ಸ್ಥಾನದಲ್ಲಿ ನಿಂತು ಅವರ ಸಂದರ್ಭ ಅಥವಾ ಅವರ ಪರಿಸ್ಥಿತಿನ ನಾವು ಅರ್ಥ ಮಾಡ್ಕೊಳ್ಳೋದು ಅಂತ ಹೇಳಿ. ಅಂದರೆ ಇಂಗ್ಲೀಷಲ್ಲಿ ಹೇಳಬೇಕು ಅಂದರೆ ಪುಟ್ಟಿಂಗ್ ಯುವರ್ ಲೆಗ್ಸ್ ಇನ್ ಟು ಅದರ್ಸ್ ಪರ್ಸನ್ ಶೂಸ್ ಅಂತ ಹೇಳ್ತೀವಿ ನಾವು. ಸೊ ಇದು ಅಷ್ಟೇ ನಡೆಯೋದಿಲ್ಲ. ಇದನ್ನ ಹೇಗೆ ಎಕ್ಸ್ಪ್ರೆಸ್ ಮಾಡಬೇಕು? ಮೊದಲನೇದು, ನಾವು ಅವರ ಭಾವನೆಗಳನ್ನ ಅರ್ಥ ಮಾಡ್ಕೊಳ್ಳೋಕ್ಕೆ ಪ್ರಯತ್ನ ಮಾಡೋದು. ಅರ್ಥ ಮಾಡ್ಕೊಳ್ಳೋಕ್ಕೆ ಪ್ರಯತ್ನ ಮಾಡಬೇಕಾದ್ರೆ ಅವ್ರು ಏನಾದ್ರು ಹೇಳಕ್ಕೆ ಬಂದಿದ ತಕ್ಷಣ ನಾವು ಜಂಪ್ ಮಾಡಿ ನಮ್ಮ ಅಭಿಪ್ರಾಯಗಳನ್ನ ಹೇಳೋದಿಲ್ಲ. ನಾವು ಆ ವಿಚಾರಗಳನ್ನ ಗಮನ ಇಟ್ಟು ಕೇಳಬೇಕು. ನಾವು ಕೇಳ್ತಾ ಇದ್ದೀವಿ, ಅರ್ಥ ಮಾಡ್ಕೊತಿದ್ದೀವಿ ಅಂತ ಅವ್ರಿಗೆ ಗೊತ್ತಾಗಬೇಕು. ಗೊತ್ತಾಗಬೇಕು ಅಂತಂದರೆ ನೀವು ವಾಪಸ್ ಅವ್ರಿಗೆ ರಿಪ್ಲೈ ಕೊಡೋದು ಅಂತಲ್ಲ, ಅರ್ಥ ಮಾಡ್ಕೊಳ್ಳೋ ಪ್ರಯತ್ನ ಅಂದರೆ ಹೌದು, ಇಲ್ಲ, ಅದು ಹೇಗೆ, ಈ ರೀತಿ. ಎರಡನೇದು ಬಂದು ಅವರ ಭಾವನೆಗಳನ್ನ ನಾವು ಅರ್ಥ ಮಾಡ್ಕೊಳ್ಳೋದು. ಮೂರನೇದು ಬಂದು ನಾವು ಅವ್ರು ಏನೋ ಹೇಳ್ತಿದ್ದಾರೆ ಅಂದಿದ ತಕ್ಷಣ ನಾವು ಅವ್ರ ಬಗ್ಗೆ ಜಡ್ಜ್ಮೆಂಟ್ ಮಾಡಬಾರ್ದು. ಅಂದರೆ ನಾನ್ ಜಡ್ಜ್ಮೆಂಟಲ್, ಅವ್ರ ಬಗ್ಗೆ ಒಂದು ಅಭಿಪ್ರಾಯಕ್ಕೆ ಬರದೇನೆ ನ್ಯೂಟ್ರಲ್ ಆಗಿ ನಾವು ಅವರನ್ನು ಅರ್ಥ ಮಾಡ್ಕೊಳ್ಳೋಂಥದ್ದು. ನಾಲ್ಕನೇದು ಬಂದು ಅವರ ಬಗ್ಗೆ ಕಾಳಜಿ ವಹಿಸುವಂಥದ್ದು. ಸೊ ಇದಿಷ್ಟು ಬಂದು ಎಂಪತಿ ಸ್ಕಿಲ್ಸಲ್ಲಿ ಅಂದರೆ ಸಹಾನುಭೂತಿಯಲ್ಲಿ ಬರುತ್ತೆ.